ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ವಿಡಿಯೋನಲ್ಲಿ ಪರಂ ಸುಂದರಿ ಮೂವಿನ ರಿವ್ಯೂ ಮಾಡ್ತಾ ಇದೀವಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ತುಷಾರ್ ಅವರು ಮತ್ತು ಮೇನ್ ರೋಲ್ ನಲ್ಲಿ ಸಿದ್ಧಾರ್ಥ್ ಹಾಗೂ ಜಾನ್ವಿ ಅವರು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ಮಾತಾಡಿದರೆ ಸಿದ್ಧಾರ್ಥ್ ಅವರು ಈ ಮೂವಿನಲ್ಲಿ ಪರಂ ಎಂಬ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ ಹಾಗೂ ಜಾನ್ವಿ ಅವರು ಸುಂದರಿ ಎಂಬ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ. ಪರಂ ಬಂದಿ ಒಬ್ಬ ಫೇಲಿಂಗ್ ಎಂಟರ್ಪ್ರನರ್, ಅದಕ್ಕೋಸ್ಕರ ಅವರು ಊರನ್ನ ಬಿಟ್ಟು ಸೌತ್ ಇಂಡಿಯಾಗೆ ಬರ್ತಾರೆ, ಕೇರಳಗೆ. ಅದಾದ್ಮೇಲೆ ಅಲ್ಲಿ ಜಾನ್ವಿ ಅವ್ರನ್ನ ಮೀಟ್ ಮಾಡ್ತಾರೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಸಿದ್ಧಾರ್ಥ್ ಅವರಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚಾರ್ಮ್ ತಗೊಂಡ್ಬಂದಿದ್ದಾರೆ, ಎನರ್ಜಿ ತಗೊಂಡ್ಬಂದಿದ್ದಾರೆ ಮೂವಿಗೆ. ಅದ್ರ ಜೊತೆಗೆ ಅವ್ರ ಕಾಮಿಕ್ ಡೈಲಾಗ್ಸ್ ಟೈಮ್ ಗೆ ಸಕ್ಕತ್ತಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಕೆಲವು ಸೈಡ್ ಅವರು ಚೆನ್ನೈ ಎಕ್ಸ್ಪ್ರೆಸ್ ಶಾರುಖ್ ಖಾನ್ ಅವ್ರನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಕ್ ಹೋಗಿದ್ದಾರೆ. ಬಟ್ ಕೆಲವು ಸೈಡ್ ಸಕ್ಸಸ್ ಆಗಿದ್ದಾರೆ, ಹಂಗೆ ಕೆಲವು ಸೈಡ್ ಫೇಲ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಜಾನ್ವಿ ಅವ್ರ ಜೊತೆ ಅವ್ರ ಕೆಮಿಸ್ಟ್ರಿ ಸಕ್ಕತ್ತಾಗಿ ಮೂಡ್ ಬಂದಿದೆ. ಜಾನ್ವಿ ಕಪೂರ್ ಅವ್ರ ಬಗ್ಗೆ ಮಾತಾಡಿದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರು ತುಂಬಾ ಗಾರ್ಜಿಯಸ್ ಆಗಿ ಕಾಣಿಸ್ತಾರೆ ಮೂವಿನಲ್ಲಿ, ಮತ್ತೆ ಕ್ಯಾರೆಕ್ಟರ್ ಗೆ ಸಿನ್ಸಿಯರಿಟಿ ತಗೊಂಡ್ಬಂದಿರ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಿದ್ಧಾರ್ಥ್ ಅವ್ರ ಜೊತೆ ಕೆಮಿಸ್ಟ್ರಿ ಮಾತ್ರ ಸೂಪರ್. ಆದ್ರೆ ಅವ್ರ ಮಲಯಾಳಿ ಆಕ್ಸೆಂಟ್ ಕೆಲವು ಸೈಡ್ ಫೋರ್ಸ್ ಅಂತ ಅನ್ಸ್ಬಿಡುತ್ತೆ. ಅದು ನೋಡ್ಬೇಕಾದ್ರೆ ಆಡಿಯನ್ಸ್ ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು ಬಿಟ್ಟು ಮಿಕ್ಕಿದೆಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ತುಷಾರ್ ಅವ್ರು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದೊಂದು ಫೀಲ್ ಗುಡ್ ರಾಮ್ ಕಾಮ್ ಮೂವಿ. ಫುಲ್ ಎಲ್ಲೂ ಬೋರೇ ಮಾಡಲ್ಲ ನಿಮ್ಗೆ. ಫುಲ್ ಲೈಟ್ ಹಾರ್ಟೆಡ್ ಕಾಮಿಡಿ ಇಟ್ಕೊಂಡು ಹೋಗಿದ್ದಾರೆ, ಅದು ವರ್ಕ್ ಆಗಿದೆ. ಆದ್ರೆ ಒಂದ್ ಸ್ವಲ್ಪನೂ ಕೂಡ ರಾಮ್ ಕಾಮ್ ಬೌಂಡ್ರಿನ ಪುಷ್ ಮಾಡಕ್ ಹೋಗಿಲ್ಲ, ಹೊಸದೇನು ತೋರ್ಸಕ್ ಟ್ರೈ ಮಾಡಿಲ್ಲ. ಒಂದ್ ಸ್ವಲ್ಪ ಕಂಫರ್ಟ್ ಝೋನ್ ನ ಬಿಟ್ಟು ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರ್ಸಿದ್ರೆ ಚೆನ್ನಾಗಿರ್ತಿದೆ ಅಂತ ನನ್ಗನ್ಸ್ತು. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಸ್ಕ್ರೀನ್ ಪ್ಲೇ ಪರವಾಗಿರಲ್ಲ ಅಂತ ಹೇಳ್ಬೋದು. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಸೆಕೆಂಡ್ ಹಾಫ್ ಕೆಲವು ಸೈಡ್ ಅಬ್ರಪ್ಟ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಎಂಡಿಂಗ್ ಕೂಡ ತುಂಬಾ ರಸ್ಟ್ ಅಂತ ಅನ್ಸುತ್ತೆ. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ ಸಿನಿಮಾಟೋಗ್ರಫಿ ಮಾತ್ರ ಸೂಪರ್ ಆಗಿ ಮೂಡ್ ಬಂದಿದೆ. ಕೇರಳ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಕ್ಯಾಮೆರಾ ವರ್ಕ್ ಮಾತ್ರ ಸಕ್ಕತ್ತಾಗಿ ಮೂಡ್ ಬಂದಿದೆ. ಜಾನ್ವಿ ಅವ್ರನ್ನ ಮತ್ತೆ ಸಿದ್ಧಾರ್ಥ್ ಅವ್ರನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆನ್ ದಿ ಹೋಲ್ ಸಿನಿಮಾಟೋಗ್ರಫಿ ಸೂಪರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಲೊಕೇಶನ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಫಾಲ್ಸ್ ನ ನೇಚರ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮೂವಿನಲ್ಲಿ. ಅದ್ರಲ್ಲಂತೂ ಪರದೇಶಿಯ ಸಾಂಗ್ ಅಂತೂ ಸೂಪರ್ ಹಿಟ್. ಎಲ್ಲಾ ಕಡೆನೂ ಅದೇ ಸಾಂಗ್ ಕೇಳ್ತಾ ಇದೆ, ಚಾರ್ಟ್ ಅಲ್ಲಿ ಟಾಪ್ ಅಲ್ಲಿ ಇದೆ. ಅದೇ ರೀತಿ ಡೇಂಜರ್ ಹಾಗೂ ಸುಂದರಿ ಕಾ ಪ್ಯಾರ್ ಮೇ ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮ್ಯೂಸಿಕ್ ಮಾತ್ರ ಆನ್ ದಿ ಹೋಲ್ ಸೂಪರ್ ಅಂತ ಹೇಳ್ಬೋದು. ಕೊರಿಯೋಗ್ರಫಿ ಬಗ್ಗೆ ಮಾತಾಡಿದ್ರೆ ಕೊರಿಯೋಗ್ರಫಿ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಡಿಟಿಂಗ್ ಬಗ್ಗೆ ಮಾತಾಡಿದ್ರೆ ಎಡಿಟಿಂಗ್ ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ, ಟೈಟ್ ಆಗಿ ಇಟ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಹಾಫ್ ಸ್ವಲ್ಪ ಅಬ್ರಪ್ಟ್ ಅನ್ಸುತ್ತೆ. ಅದೇ ರೀತಿ ಎಂಡಿಂಗ್ ಕೂಡ ತುಂಬಾ ರಶ್ ಅಂತ ಅನ್ಸುತ್ತೆ. ಆನ್ ದಿ ಹೋಲ್ ಎಡಿಟಿಂಗ್ ಖಂಡಿತವಾಗ್ಲೂ ಇನ್ನೂ ಇಂಪ್ರೂವ್ ಮಾಡ್ಕೊಬಹುದಿತ್ತು ಅಂತ ನನ್ನ ಅಭಿಪ್ರಾಯ. ಈ ಮೂವಿನಲ್ಲಿ ನನ್ಗೆ ಏನ್ ಇಷ್ಟ ಆಯ್ತಪ್ಪ ಅಂದ್ರೆ ಜಾನ್ವಿ ಮತ್ತೆ ಸಿದ್ಧಾರ್ಥ್ ಅವರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸ್ಕ್ರೀನ್ ಅಲ್ಲಿ. ಅದು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ಈ ಮೂವಿನಲ್ಲಿ ನನ್ಗೆ ಏನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಎಮೋಷನಲ್ ಡೆಪ್ತ್ ಇಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿಯಾದ ಸೈಡ್ ಕ್ಯಾರೆಕ್ಟರ್ ಗಳು ಕೂಡ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಸೊ ಫೈನಲ್ ವರ್ಡಿಕ್ಟ್ ಹೇಳಿದರೆ ಪರಂ ಸುಂದರಿ ಮೂವಿ ಮಂದಿ ಒಂದ್ ಲೈಟ್ ಹಾರ್ಟೆಡ್ ರಾಮ್ ಕಾಮ್ ಮೂವಿ, ಚೆನ್ನಾಗಿ ಮೂಡ್ ಬಂದಿದೆ. ಒಂದ್ಸತಿ ಖಂಡಿತವಾಗ್ಲೂ ನೋಡಬಹುದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬಹುದು. ಯಾವುದೇ ರೀತಿ ವಲ್ಗಾರಿಟಿನೂ ಇಲ್ಲ ಮೂವಿನಲ್ಲಿ. ಅದೇ ರೀತಿ ಜಾನ್ವಿ ಮತ್ತೆ ಸಿದ್ಧಾರ್ಥ್ ಅವ್ರ ಕೆಮಿಸ್ಟ್ರಿ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಮ್ಯೂಸಿಕ್ ಕೂಡ ಸಕ್ಕತ್ತಾಗಿ ವರ್ಕ್ ಆಗಿದೆ. ಸಿನಿಮಾಟೋಗ್ರಫಿ ಕೇರಳ ಸಕ್ಕತ್ತಾಗಿ ತೋರಿಸಿದ್ದಾರೆ. ಅದರಿಂದ ಆರಾಮಾಗಿ ಒಂದ್ಸತಿ ನೋಡಬಹುದು. ಆದ್ರೆ ಪ್ರೆಡಿಕ್ಟಬಲ್ ಪ್ಲಾಟ್ ಮತ್ತೆ ಎಮೋಷನಲ್ ಡೆಪ್ತ್ ಇಲ್ಲ. ಅದೆರಡು ಏನಾದ್ರು ಒಂದ್ ಸ್ವಲ್ಪ ಚೆನ್ನಾಗಿ ತೋರಿಸಿದ್ರೆ ಮೂವಿ ಮಾತ್ರ ಖಂಡಿತವಾಗ್ಲೂ ಮೆಮೊರೇಬಲ್ ಆಗಿರೋದು. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 6 out of 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.